ಹಾಯ್, ವೆಲ್ಕಮ್ ಟು ಅವರ್ ವ್ಲಾಗ್. ಇವತ್ತು ಮಂಗಳೂರು ಸಾಂಬಾರು ಸೌತೆಕಾಯಿ ಮಾಡಬೇಕು. ಭೂವಿಗೆ ಮಂಗಳೂರು ಸೌತೆಕಾಯಿ ಸಾಂಬಾರು ತಿನ್ನಬೇಕು ಅನ್ನಿಸಿತ್ತಂತೆ. ಸೊ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಹೊರಟಿದ್ವಿ. ನಮಗೇನು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಹಾಗೆ ಮನೆಯಲ್ಲೆಲ್ಲ ಕೇಳಿಕೊಂಡು ಮಾಡಿದ್ದು. ಆದರೆ ಒಟ್ಟಿನಲ್ಲಿ ನಾವು ಮಾಡಿದ ಮಟ್ಟಿಗೆ ಚೆನ್ನಾಗಿತ್ತು ತಿನ್ನಬೇಕಾದ್ರೆ. ನೀವು ಟ್ರೈ ಮಾಡಿ. ಗೊತ್ತಲ್ವಾ, ನಾವು ಮೊದಲೇ ಬ್ಯಾಚುಲರ್ಸು, ರೂಮಲ್ಲಿ ಹೇಗೆ ಮಾಡ್ಕೋತೀವಿ ಅಂಥೇಳಿ. ಫಸ್ಟ್ ಟೈಮ್ ಇಷ್ಟೆಲ್ಲ ಐಟಮ್ಸ್ ಹಾಕಿ ಅಡುಗೆ ಮಾಡೋದು. ಚಿಕನಿಗೆ ಬಿಟ್ಟು ಇನ್ಯಾವುದಕ್ಕೂ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದೇ ಇಲ್ಲ. ಏನೋ ತಿನ್ನಬೇಕು ಅಂತ ಹೇಳಿ ನಮಗೆ ಬೇಕಾದಂಗೆ ಮಾಡ್ಕೊಂಡು ತಿಂತೀವಿ. ತರಕಾರಿ ಸಾಂಬಾರು ಮಾಡೋದೇ ಕಮ್ಮಿ ಅಂತ ಅಲ್ಲ, ಅಂದರೆ ತರಕಾರಿ ಮಾಡಲ್ಲ, ಬಟ್ ವೆಜ್ ಏನಾದರೂ ರಸಮ್ ಆ ಥರ ಎಲ್ಲ ಮಾಡಿಕೊಂಡು, ಪಲ್ಯ ಆ ಥರ ಏನಾದರೂ ಮಾಡ್ಕೊಂಡು ತಿಂತೀವಿ. ವೆಜಿಟೇಬಲ್ಸಲ್ಲಿ ಸಾಂಬಾರು ಮಾಡಿದ್ದಂದರೆ ಇದೇ ಫಸ್ಟು. ಇಲ್ಲಾಂದರೆ ದಾಲ್ ಆ ಥರ ಏನಾದರೂ ಮಾಡ್ಕೊತೀವಿ. ನೋಡಿ, ನೀವು ಬ್ಯಾಚುಲರ್ಸ್ ಇದ್ದರೆ ಇದನ್ನು ರೆಸಿಪಿ ಟ್ರೈ ಮಾಡಿ. ಬಟ್ ಸಖತ್ತಾಗಿತ್ತು. ನಾವು ಮಾಡಿದ ಎಫರ್ಟಿಗೆ ಏನು ಹೇಳ್ತಾರೆ, ರಿಸಲ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಮಗೆ ಇಷ್ಟ ಆಗಿ ಇವತ್ತು ಚೆನ್ನಾಗಿ ಊಟ ಮಾಡಿದ್ದೀವಿ. ಸೊ ನೀವು ಟ್ರೈ ಮಾಡಿ. ನಿಮಗೂ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಟ್ರೈ ಮಾಡಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್, ಗುಡ್ ನೈಟ್.